ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಇವತ್ತು ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಮನೆಯಲ್ಲಿ ಪೂಜೆ ಎಲ್ಲ ಆಯಿತು. ಸೊ ಇವಾಗ ಎಲ್ಲರೂ ಫ್ಯಾಮಿಲಿ ಪೂರ್ತಿ ಎಲ್ಲ ಹೊರಟಿದ್ದೀವಿ. ಎಲ್ಲಿ ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನನಗೆ ನಿಜ ಇದು ತುಂಬ ಇಷ್ಟವಾಗಿರೋ ಪ್ಲೇಸು. ನನಗೆ ಇಲ್ಲಿ ಹೋದಾಗೆಲ್ಲ ತುಂಬ ನೆಮ್ಮದಿ ಅನ್ನೋದು ನಂಗೆ ತುಂಬ ಸಿಗುತ್ತೆ. ಅಷ್ಟು ಇಷ್ಟ ನನಗೆ. ನಿಮ್ಗಾಗಲೇ ಗೊತ್ತಾಗಿರ್ಬೇಕು, ಅದು ಆರ್ಚ್ ಎಲ್ಲ ನೋಡಿ. ನಾನು ಇವತ್ತು ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ನನ್ನ ಫೇವ್ರೇಟ್ ಗಾಡ್ ಅದು. ನನಗಿಷ್ಟವಾಗಿರೋ ದೇವರು ಯಾವುದು ಅಂದರೆ ಘಾಟಿ ಸುಬ್ರಹ್ಮಣ್ಯ. ನನಗೇನೇ ಕಷ್ಟ ಬರಲಿ, ನನಗೆ ಎಷ್ಟೇ ನೋವಾಗಲಿ, ಆ ದೇವ್ರು ನೆನೆಸ್ಕೊಂಡ್ರೆ ನಂಗೆ ನಿಜ, ಯಾರಿಗೆ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಂಗೆ ತುಂಬ ಒಳ್ಳೆಯದಾಗಿದೆ. ನನಗೆ ಕಷ್ಟ ಅಂತ ಬಂದಾಗ, ನನಗೆ ಖುಷಿ ಆದಾಗ ನೆನೆಸ್ಕೊಂಡಾಗ್ತು ಈ ದೇವ್ರನ್ನೇ ನಾನು ತುಂಬ ನಂಬ್ತೀನಿ. ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಇವಾಗೂ ಅಷ್ಟೇ. ನೋಡಿ, ಇವಾಗ ಬಂದು ಟೆಂಪಲ್ಗೆ ಹಂಗೆ ದರ್ಶನ ಎಲ್ಲ ಆಯಿತು. ಸೊ ಒಳಗಡೆ ಕ್ಲಿಪ್ ತೆಗಿಯೋಕ್ಕಾಗಿಲ್ಲ. ಸೊ ಆಮೇಲೆ ಬಂದು ದರ್ಶನ ಮಾಡಿಕೊಂಡು ಕೂತಿದ್ದೀವಿ ಎಲ್ಲರೂ. ಸ್ವಲ್ಪ ದೇವಸ್ಥಾನದಲ್ಲಿ ಕೂತ್ಕೊಂಡು ಹೋಗೋಣ ಅಂತ. ಮಗಳಿಗೆ ತುಂಬ ನಿದ್ದೆ ಬರ್ತಿದೆ, ಬೆಳಗ್ಗೆ ಬೇಗ ಇದ್ದು, ಅದಕ್ಕೆ ಹಾಕ್ಲಿಸ್ತಿದ್ಲು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಕಾಯಿ ಎಲ್ಲ ಒಡಿಸಿದ್ವಲ್ಲ, ಅದು ತೊಗೊಂಬರಕ್ಕೆ ಹೋದ್ರು ಹಸ್ಬೆಂಡು. ಮತ್ತು ಎಲ್ಲ ಮುಗಿಸ್ಕೊಂಡು ನನ್ನ ಮಗ ಆಟ ಸಾಮಾನು, ಎಲ್ಲನೂ ಹೋಗಲಿ ಆಟ ಸಾಮಾನು ಬೇಕು, JCB ಒಂದು ತೆಗೆಸ್ಕೊಂಡು ಬಂದ. ಸೊ ಹಂಗೆ ಬರೋವಾಗ ಹಳ್ಳಿ ಕಡೆ ಅಲ್ವಾ ಅದು, ಸೊಪ್ಪು ಎಲ್ಲ ಇಟ್ಕೊಂಡಿರ್ತಾರೆ. ಹಂಗೆ ಅಲ್ಲೇ ಸೊಪ್ಪು ತೊಗೊಂಬಂದಿದ್ದೆ. ಹಂಗೆ ಸೊಪ್ಪು ಸಾರು ಮಾಡ್ಕೊಂಬೇಡ, ಇನ್ನೇನು ಟಿಫನ್ ಮಾಡೋದು, ಮಧ್ಯಾಹ್ನಕ್ಕೆ ಮತ್ತೆ ಸಾಂಬಾರು ಮಾಡಬೇಕು, ಕೆಲಸಕ್ಕೆಲ್ಲ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸೊಪ್ಪು ತೊಗೊಬಂದು ಸೊಪ್ಪು ಸಾರು ಮಾಡಿಕೊಂಡೆ. ಅದು ವೀಡಿಯೋ ಮಾಡೋಕ್ಕಾಗಿಲ್ಲ, ಸಾರು ಮಾಡೋದು. ನೆಕ್ಸ್ಟ್ ಯಾವಾಗನ ಅದನ್ನು ಮಾಡಿ ನಿಮಗೆ ವೀಡಿಯೋ ಹಾಕ್ತೀನಿ, ಯಾವ ಥರ ಮಾಡ್ತೀನಿ ಅಂತಂದ್ಬಿಟ್ಟು. ಒಗ್ಗರಣೆ ಹಾಕ್ಕೊತಿದ್ದೆ, ಅದು ಲಾಸ್ಟಲ್ಲಿ ನೆನಪಾಯ್ತು. ಸೊ ಅಷ್ಟು ಮಾತ್ರ ಕ್ಲಿಪ್ ತೆಗೆದಿದ್ದೀನಿ. ಮತ್ತು ಇವತ್ತು ಕೆಲಸಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟೆ ಒಂದು ಸಲ ಅಡುಗೆ ಮಾಡಿದೆ. ಮತ್ತು ಸಂಜೆ ಬಂದು ಹಸ್ಬೆಂಡ್ ಕಾಫಿ ಮಾಡಿಕೊಟ್ಟು, ನಾನು ಚಿಯಾ ಸೀಡ್ಸ್ ನೀರು ತಗೊಂಡೆ, ವಾಟರು. ಅದಕ್ಕೊಂದು ಸ್ವಲ್ಪ ಸಾಲ್ಟು, ನಿಂಬೆಹಣ್ಣು ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ. ಹಂಗೆ ಅವರು ಸಂಜೆ ಆಗಿತ್ತಲ್ಲ, ಸ್ವಲ್ಪ ಮೋಡ ಫುಲ್ಲು ಮುಚ್ಕೊಂಡಿತ್ತು, ಮಳೆ ಬರೋ ಥರ ಇತ್ತು. ಸೊ ಅದಕ್ಕೆ ಬಜ್ಜಿ ಮಾಡು ಅಂದರು. ಮತ್ತು ಅದಕ್ಕೆ ಬಜ್ಜಿ ಮಾಡ್ತಾಯಿದ್ದೀನಿ, ಆಲೂಗಡ್ಡೆ ಬಜ್ಜಿ. ಇದಕ್ಕೊಂದೆರಡು ಕಪ್ಪಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಅದಾದಮೇಲೆ ಒಂದು 1/2 ಟೀ ಸ್ಪೂನಷ್ಟು ಖಾರದ ಪುಡಿ, ಖಾರದ ಪುಡಿ ಹಾಕ್ಕೊತಿದ್ದೀನಿ. ಅದಾದಮೇಲೆ ಸ್ವಲ್ಪ ಓಂಕಾಳು ಹಾಕ್ಕೊತಿದ್ದೀನಿ ಟೇಸ್ಟಿಗೆ, ಮತ್ತು ಡೈಜೆಷನ್ನು ಚೆನ್ನಾಗಾಗುತ್ತೆ ಓಂಕಾಳು ಹಾಕೊಳೋದ್ರಿಂದ. ಸ್ವಲ್ಪ ಸೋಡಾ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ, ಗಂಟಿಲ್ದಿರೋಂಗೆ. ಎಲ್ಲೂ ಸ್ವಲ್ಪನೂ ಗಂಟಿಲ್ದಿರೋಂಗೆ ಫುಲ್ಲು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಸೇರಿಸ್ಕೊತಿದ್ದೀನಿ. ಇದು ಪೂರ ಗಟ್ಟಿನೂ ಅಲ್ಲ, ತೆಳು ಇಲ್ದಿರ ಬಜ್ಜಿ ಬ್ಯಾಟರ್ ಹೆಂಗಿರುತ್ತೆ ಗೊತ್ತಲ್ವ, ಆ ಥರ ಕಲಿಸ್ಕೊತಿದ್ದೀನಿ. ಚೆನ್ನಾಗಿ ಈ ಥರ ಕಲಿಸ್ಕೊಂಡ್ರೆ, ಬೀಟ್ ಮಾಡಿದ್ರೆ ನಿಮಗೆ ಬಜ್ಜಿ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ, ಮತ್ತು ದಪ್ಪವಾಗಿ ಊದ್ಕೊಳುತ್ತೆ ಎಣ್ಣೆಲಿ ಹಾಕಿದ ತಕ್ಷಣ. ಇಲ್ಲಾಂದರೆ ಹಂಗೆ ಫ್ಲ್ಯಾಟ್ ಆಗಿಬಿಡುತ್ತೆ, ಎಣ್ಣೆಲಿ ಹಾಕಿದ ತಕ್ಷಣ ಉಬ್ಬಲ್ಲ. ಉಬ್ಕೊಂಡು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಈ ಥರ ಚೆನ್ನಾಗಿ ಬೀಟ್ ಮಾಡೋದ್ರಿಂದ. ಅದಾದಮೇಲೆ ಅದಕ್ಕಿಂತ ಒಂದು 10 ಮಿನಿಟ್ಸು ಸೈಡ್ಗೆ ಇಡ್ತಿದ್ದೀನಿ, ನೆನಲಿ ಅಂದ್ಬಿಟ್ಟು ಇಟ್ಟು. ಮತ್ತು ಆಲೂಗಡ್ಡೆ ಆ ಕಡೆ ಈ ಕಡೆ ಸೈಡ್ ಕಟ್ ಮಾಡಿ ಸಮವಾಗಿ ತೊಳೆದಿಟ್ಕೊಂಡಿದ್ದೆ ಫಸ್ಟೇ. ಸೊ ಕಟ್ ಮಾಡ್ಕೊತಾ ಇದ್ದೀನಿ ಸ್ಲೈಸು, ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ದಪ್ಪ ಹಾಕ್ಕೊಂಡ್ರಿ ಅಂದರೆ ಅದು ಚೆನ್ನಾಗಿ ಬೆಂದಿರಲ್ಲ ಒಳಗಡೆ ಬಜ್ಜಿ ಎಲ್ಲ, ಹಿಟ್ಟು ಬೇಗ ಮೇಲೆ ಸೀದೋಗುತ್ತೆ, ಒಳಗಡೆ ಬೆಂದಿರಲ್ಲ ಆಲೂಗಡ್ಡೆ. ಸೊ ಈ ಥರ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡ್ರೆ ಆಲೂಗಡ್ಡೆನೂ ಬೆಂದಿರುತ್ತೆ, ನಿಮಗೆ ಬಜ್ಜಿ ಚೆನ್ನಾಗೂ ಇರುತ್ತೆ, ಮತ್ತು ಎಣ್ಣೆ ಜಾಸ್ತಿ ಇರೋದಿಲ್ಲ. ಈ ಥರ ಸಣ್ಣಗೆ ಹಾಕ್ಕೊಂಡ್ರೆ, ದಪ್ಪ ಹಾಕ್ಕೊಂಡ್ರಿ ಅಂದರೆ ಎಣ್ಣೆ ಪೂರ್ತಿ ಹೀರ್ಕೊಂಡ್ಬಿಡುತ್ತೆ. ಸೊ ಚೆನ್ನಾಗೆ ತೊಳೆದಿಟ್ಕೊಳ್ಳಿ. ಮತ್ತು ಅದನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಉಪ್ಪು ಸೇರಿಸ್ಕೊಂಡು ನೀರೊಳಗಡೆ ನೆನೆಸಿಕ್ಕಿ ಒಂದು ಸ್ವಲ್ಪ ಹೊತ್ತು. ನೆನೆಸಿಕ್ಕಿದ್ದಾದ್ಮೇಲೆ ಚೆನ್ನಾಗಿ ಬರುತ್ತೆ, ವೈಟಾಗಿ ಇರುತ್ತೆ, ನಿಮ್ಗೆ ಕಪ್ಪಾಗಲ್ಲ. ಸೊ ಬಾಣಲಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾದಿದೆ ಬಾಣಲಿ, ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಾಯಕ್ಕೆ ಬಿಡೋಣ.
ಸೊ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಸ್ವಲ್ಪ ಹಾಕ್ಕೊಂಡು ನೋಡಿದ್ದೀನಿ ಚೆನ್ನಾಗಿ ಕಾದಿದೆ. ಅದಕ್ಕೆ ಆಲೂಗಡ್ಡೆ ಬಜ್ಜಿ ಬ್ಯಾಟರಲ್ಲಿ ಈ ಥರ ಡಿಪ್ ಮಾಡಿ ಬಿಟ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆನೂ ಕಾದಿದೆ ಮತ್ತು ಉಬ್ಕೊಂಡು ಬರ್ತಿದೆ. ನೋಡಿ ನಿಮ್ಗೆ ಕಾಣಿಸ್ತಿದೆ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ. ನಿಮ್ಗೆ ಚೆನ್ನಾಗಿ ಬೀಟ್ ಮಾಡೋದ್ರಿಂದ ಹಿಟ್ಟನ್ನು ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿನೆಸ್ಸು ಹಂಗೆ ಇರುತ್ತೆ, ನಿಮಗೆ ಉಬ್ಕೊಂಡು ಬರುತ್ತೆ, ಚೆನ್ನಾಗಿರುತ್ತೆ. ನಿಮಗೆ ಬಜ್ಜಿ ತಿನ್ನೋದಕ್ಕೂ ಇಷ್ಟಪಡ್ತಾರೆ ಎಲ್ಲರೂ ಮನೆಯಲ್ಲಿ. ಸೊ ಎರಡು ಸೈಡು ನಾನು ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊತಿದ್ದೀನಿ. ಚೆನ್ನಾಗಿ ಬ್ರೌನ್ ಆದರೆ ಚೆನ್ನಾಗಿರುತ್ತೆ. ವೈಟಾಗಿ ಇದ್ದಾಗ ಎತ್ಬಿಟ್ರೆ ಟೇಸ್ಟ್ ಇರೋಲ್ಲ, ಬೆಂದು ಇರೋಲ್ಲ ಒಳಗಡೆ. ಬ್ರೌನ್ ಆದರೆ ಕ್ರಿಸ್ಪಿನೆಸ್ ಆಗಿರುತ್ತೆ ಚೆನ್ನಾಗಿ. ಸೊ ಇವಾಗ ಆಗಿದೆ ನೋಡಿ. ಅದಕ್ಕೆ ಎಲ್ಲ ಫುಲ್ಲು ತೆಕ್ಕೊತಿದ್ದೀನಿ, ಎಣ್ಣೆ ಎಲ್ಲ ಬಗ್ಸ್ಕೊಂಡು. ಎಣ್ಣೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದರೆ ಆಲೂಗಡ್ಡೆ ಸ್ವಲ್ಪ ಹೀರ್ಕೊಂಡಿರುತ್ತೆ ಎಣ್ಣೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಚೆನ್ನಾಗಿದೆ. ನೋಡೋದಕ್ಕೂ ಅಷ್ಟೇ, ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ಚಟ್ನಿ ಮಾಡ್ಕೊಂಡಿದ್ದೆ ನಾನು ಮಧ್ಯಾಹ್ನ, ಅದು ಇತ್ತು. ಸೊ ಅದಕ್ಕೆ ಬಜ್ಜಿ ಜೊತೆಗೆ ಅದು ಆಗುತ್ತೆ ಅಂತ ಅಂದ್ಬಿಟ್ಟು ಚಟ್ನಿನೂ ತೊಗೊಂಡಿದ್ದೀನಿ. ನೋಡಿ ಇವಾಗ ಎಷ್ಟು ಕ್ರಿಸ್ಪಿಯಾಗೂ ಇದೆ, ಸಾಫ್ಟಾಗೂ ಇದೆ, ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.